ಹಲೋ ಸ್ನೇಹಿತರೆ, ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ಭೂ ವಿದ್ಯುತ್ ಶಕ್ತಿ ಇಲ್ಲಾಂದ್ರೆ ಜಿಯೋ ಥರ್ಮಲ್ ಎನರ್ಜಿ ಯಾವ ರೀತಿ ಜನರೇಟ್ ಆಗುತ್ತೆ ಅಂದ್ರೆ, ನಾವು ನಮ್ಮ ಭೂಮಿಯ ಒಳಗಡೆ ಸಾಕಷ್ಟು ರೀತಿಯಲ್ಲಿ ಪದರಗಳಿರುತ್ತೆ. ಈ ಪದರಗಳಲ್ಲಿ ಕೆಲವು ಪದರಗಳಲ್ಲಿ ತುಂಬಾ ಬಿಸಿಯಾದ ಕಲ್ಲಿನ ಪದರ ಇರುತ್ತೆ. ಅದರ ಮೇಲೆ ಹಾಟ್ ವಾಟರ್ ಹರಿತಾ ಇರುತ್ತೆ. ಈ ತರ ಇರೋ ಪ್ಲೇಸ್ಗಳಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ನಾವು ಬೋರ್ವೆಲ್ಗಳನ್ನ ಸಹಾಯದಿಂದ ಇಲ್ಲಿ ಡ್ರಿಲ್ ಮಾಡಿ ಪೈಪ್ಗಳನ್ನ ಅಳವಡಿಸ್ತೀವಿ. ನಾವು ಇಲ್ಲಿ ಪೈಪ್ಗಳನ್ನ ಅಳವಡಿಸಿದಾಗ ಏನಾಗುತ್ತೆ ಅಂದ್ರೆ, ಹಾಟ್ ವಾಟರ್ ಇಲ್ಲ ಅಂದ್ರೆ ಸ್ಟೀಮ್ ಇಲ್ಲೇನ್ ಜನರೇಟ್ ಆಗಿರುತ್ತಲ್ವಾ, ಈ ಬಿಸಿಯಾದ ಕಲ್ಲುಗಳ ಮೇಲೆ ಆ ಹಾಟ್ ವಾಟರ್ ಇಲ್ಲಾಂದ್ರೆ ಸ್ಟೀಮ್ ನ ನಾವು ಈ ಪೈಪ್ಗಳ ಮುಖಾಂತರ ಭೂಮಿಯ ಮೇಲೆ ತರಿಸ್ಕೊಂಡು ಆ ಪೈಪ್ಗಳ ಮುಖಾಂತರ ಟರ್ಬೈನ್ ಬಿಲ್ಡಿಂಗ್ ಗಳಿಗೆ ಕಳಿಸ್ತೀವಿ. ನಿಮ್ಗೆ ಇಲ್ಲಿ ಟರ್ಬೈನ್ ಗಳು ಕಳಿಸಿದಾಗ ಏನಾಗುತ್ತೆ ಅಂದ್ರೆ, ಸ್ಟೀಮ್ ಟರ್ಬೈನ್ ಹೋದಾಗ ಏನಾಗುತ್ತೆ, ಆ ವೀಲ್ಸ್ ರೊಟೇಟ್ ಆಗುತ್ತೆ. ಆ ವೀಲ್ಸ್ ರೊಟೇಟ್ ಆದಾಗ, ಟರ್ಬೈನ್ ವೀಲ್ಸ್ ರೊಟೇಟ್ ಆದಾಗ ಏನಾಗುತ್ತೆ, ನಮ್ಗೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ನಾವು ಆ ಎಲೆಕ್ಟ್ರಿಸಿಟಿ ಏನ್ ಜನರೇಟ್ ಆಗುತ್ತೋ ಅದನ್ನ ನಾವು ಪವರ್ ಟ್ರಾನ್ಸ್ಮಿಷನ್ ಲೈನ್ ಗಳನ್ನ ಬಳಸ್ಕೊಂಡು ನಾವು ಊರುಗಳಿಗೆ, ಸಿಟಿಗಳಿಗೆ, ಹಳ್ಳಿಗಳಿಗೆ ನಾವು ಈ ವಿದ್ಯುತ್ ಶಕ್ತಿಯನ್ನ ನಾವು ಸಾಗಿಸ್ತೀವಿ. ಕೊನೆಗೆ ಈ ಎಲೆಕ್ಟ್ರಿಕಲ್ ಪೋಲ್ಗಳನ್ನ ಬಳಸ್ಕೊಂಡು ಮನೆಗಳಿಗೆ, ಆಫೀಸ್ಗಳಿಗೆಲ್ಲಾನು ವಿದ್ಯುತ್ ಸರಬರಾಜು ಮಾಡ್ತೀವಿ. ನಾವು ಈ ಹಾಟ್ ವಾಟರ್ ಇಲ್ಲಾಂದ್ರೆ ಸ್ಟೀಮ್ ನ ಬಳಸ್ಕೊಂಡು ಟರ್ಬೈನ್ ಅಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗೋಟ್ಮೇಲೆ ನಾವು ಈ ಸ್ಟೀಮ್ ಮತ್ತೆ ಹಾಟ್ ವಾಟರ್ ನ ಕೂಲ್ ಮಾಡಿಬಿಟ್ಟು, ಇಲ್ಲಿ ಕೂಲಿಂಗ್ ಟವರ್ ಇದೆಯಲ್ವಾ, ಇದರಿಂದ ನಾವು ಕೂಲ್ ಮಾಡಿ ಮತ್ತೆ ಆ ವಾಟರ್ಗಳನ್ನ ಅದೇ ಪ್ಲೇಸ್ಗೆ, ಎಲ್ಲಿಂದ ನಾವು ನೀರನ್ನ ತಗೊಂಡಿದೀವೋ ಅದೇ ಪ್ಲೇಸ್ಗೆ ಮತ್ತೆ ನಾವು ಕಳಿಸ್ತೀವಿ. ಇದರಿಂದ ಏನಾಗುತ್ತೆ ಅಂದ್ರೆ, ನಮ್ಮ ಎಕಲಾಜಿಕಲ್ ಬ್ಯಾಲೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದರಿಂದ ನಮ್ಮ ಪರಿಸರವು ಕೂಡ ಹಾಳಾಗೋದಿಲ್ಲ. ಮತ್ತೆ ಈ ಮೆಥಡ್ ನ ಯೂಸ್ ಮಾಡಿಕೊಂಡು ನಾವು 24 ಗಂಟೆ, ವಾರಕ್ಕೆ 7 ದಿನ, ವರ್ಷಕ್ಕೆ 365 ದಿನಗಳು ಕೂಡ ನಾವು ವಿದ್ಯುತ್ ಅನ್ನ ನಾವು ಜನರೇಟ್ ಮಾಡಬಹುದು. ನಾವು ಟರ್ಬೈನ್ ಗಳನ್ನ ನಾವು ರೊಟೇಟ್ ಮಾಡಿದಾಗ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ನಾವು ಇವಾಗ ಟರ್ಬೈನ್ ನ ನಾವು ಆನ್ ಮಾಡ್ತೀವಿ, ಆಗ ನಿಮ್ಗೆ ಕಾಣಿಸುತ್ತೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗೋದು. ಈಗ ನೋಡಬಹುದು ಟರ್ಬೈನ್ ರೊಟೇಟ್ ಆಗ್ತಾ ಇದೆ, ಅದರಿಂದ ನಿಮಗೆ ಎಲೆಕ್ಟ್ರಿಸಿಟಿನೂ ಕೂಡ ಜನರೇಟ್ ಆಗ್ತಾ ಇದೆ. ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಟರ್ಬೈನ್ ರೊಟೇಟ್ ಆಗ್ತಾ ಇದೆ, ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತಾ ಇದೆ. ಈ ರೀತಿಯಲ್ಲಿ ನೀವು ಸಿಂಪಲ್ ಕಾನ್ಸೆಪ್ಟ್ ಮುಖಾಂತರ ಈ ಜಿಯೋ ಥರ್ಮಲ್ ಎನರ್ಜಿ ಇಲ್ಲಾಂದ್ರೆ ಭೂ ವಿದ್ಯುತ್ ಶಕ್ತಿನ ಯಾವ ರೀತಿ ಜನರೇಟ್ ಮಾಡೋದು, ಯಾವ ರೀತಿ ನಾವು ನಮ್ಮ ದೇಶದಲ್ಲಿ ಇದನ್ನ ನಾವು ಬಳಸ್ಕೊಳ್ಬಹುದು, ಇದರಿಂದ ನಾವು ಯಾವ ರೀತಿಯಲ್ಲಿ ನಾವು ಯಾವುದೇ ಪೊಲ್ಯೂಷನ್ ಇಲ್ದೇನೆ ನಾವು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಕೊಳ್ಬಹುದು ಅನ್ನೋ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಿರುವ ಎಲ್ಲಾ ಮಾಹಿತಿಗಳು ಇಷ್ಟವಾಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳುವ ಮೂಲಕ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.